ನನಗೆ ಕೂಡಲ ಸಂಗಮಕ್ಕೆ ಬಂದಿದ್ದು ನಾನು ನನ್ನ ಅಲ್ಲಮ ಪ್ರಭು ಸಿನಿಮಾಗಿಂತ ಮುಂಚೆ ಕೂಡಲ ಸಂಗಮಕ್ಕೆ ಬಂದಿದ್ದೆ. ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋಗಿದ್ದೆ. ಅಲ್ಲಮ ಪ್ರಭುವಿನ ಪಾತ್ರ ಮಾಡಿದ್ದೆ. ನನಗೆ ಇವತ್ತಿಗೂ ತುಂಬಾ ಇಷ್ಟವಾದ ಪಾತ್ರ ಅಲ್ಲಮ ಪ್ರಭುಗಳದು. ಯಾವತ್ತೂ ಅದೊಂದು ಖುಷಿ ಇರುತ್ತೆ ಆ ಥರದೊಂದು ಪಾತ್ರ ಮಾಡಿದ್ದೀನಿ ಅಂತ. ಯಾಕೆಂದ್ರೆ ಅದರಿಂದ ಸಿಕ್ಕಂತ ಅನುಭವ ತುಂಬಾ ದೊಡ್ಡದು. ಯಾಕಂದ್ರೆ ಅವರ ಫಿಲಾಸಫಿಗಳ ಮೂಲಕ, ಅವರ ವಚನಗಳ ಮೂಲಕನೇ ಅರ್ಥ ಮಾಡ್ಕೋಬೇಕು. ಹಂಗಾಗಿ ಅಲ್ಲಮ ಪ್ರಭುದೊಂದು ವಚನ ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಚರಾಚರವೆಂಬುದೊಂದು ಕಿಂಚಿತ್, ಚತುರ್ಯುಗವೆಂಬುದೊಂದು ಕಿಂಚಿತ್, ಆಗೋದು ಎಂಬುದೊಂದು ಕಿಂಚಿತ್, ಆಗುವುದೆಂಬುದೊಂದು ಕಿಂಚಿತ್, ತಾನು ಶುದ್ಧನಾದ ಶರಣಂಗೆ ಗುಹೇಶ್ವರನೆಂಬುದೊಂದು ಕಿಂಚಿತ್ ಅಂತ ಹೇಳಿ. ಸೊ ನಮ್ಮೊಳಗಡೆ ನಾವು ಶುದ್ಧವಾಗಿದ್ರೆ ಆ ಗುಹೇಶ್ವರನು ಕೂಡ ಕಿಂಚಿತ್ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಅಂಡ್ ಆಯ್ದಕ್ಕಿ ಮಾರಯ್ಯ ಅವ್ರದೊಂದು ವಚನ ಇದೆ. ಯಾಕೆಂದ್ರೆ ನನಗೆ ತುಂಬಾ ಫಂಕ್ಷನ್ಗಳಿಗೆ ಇದೆಲ್ಲ ಕರೀತಾ ಇರ್ತಾರೆ. ಆದ್ರೆ ನಾನು ಹಿಂಗೆ ಒಂದು ಹಳ್ಳಿಯಿಂದ ಬಂದು ಬದುಕು ಕಟ್ಕೊಂಡಿರೋನು, ಇನ್ನು ಮಾಡ್ಬೇಕಾಗಿರೋದು ಕೆಲಸ ಇಷ್ಟಿದೆ. ಕಾಯಕವೇ ಕೈಲಾಸ ಅನ್ನೋದಕ್ಕಿಂತ ತುಂಬಾ ದೊಡ್ಡ ಮಾತು ಯಾವುದೂ ಇಲ್ಲ. ನಾನು ಓದ್ ಕಡೆ ಅದೇ ಹೇಳ್ತಾ ಇರ್ತೀನಿ ಯಂಗ್ಸ್ಟರ್ಸ್ಗೆ, ಏನ್ ಮಾಡ್ಬೇಕು, ಈಗ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಒಂದ್ಸರಿ ಕೂಗ್ತಾರೆ ನಾ ಹೇಳಿರೋದನ್ನ. ಆದ್ರೆ ಅದನ್ನ ಹಂಗಾಗ್ಬೇಕು, ಅವ್ರು ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೆಲಸ ಮಾಡ್ಬೇಕಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕು, ನಿರಂತರವಾಗಿ ಕೆಲಸ ಮಾಡ್ಬೇಕು. ಅದಕ್ಕೆ ಆಯ್ದಕ್ಕಿ ಮಾರಯ್ಯ ಅವ್ರದ್ದು ಒಂದು ಅದ್ಭುತವಾದ ವಚನ ಇದೆ. ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತದಡು ಕಾಯಕದೊಳಗು. ಸೊ ಹಂಗಾಗಿ ಕೆಲಸದಲ್ಲಿ ತುಂಬಾ ತೊಡಗಿಸ್ಕೊಂಡಿರೋದ್ರಿಂದ, ಕಾಯಕದಲ್ಲಿ ಲಿಂಗವನ್ನ ನೋಡ್ತಿರೋದ್ರಿಂದ ಬೇರೆ ಎಲ್ಲಾ ಚಟುವಟಿಕೆಗಳಿಗೆ ಸ್ವಲ್ಪ ಟೈಮು ಕಮ್ಮಿ ಇರುತ್ತೆ. ಹಂಗಾಗಿ ತುಂಬಾ ಸರಿ ಕರೆದಿದ್ರಿ, ಬರಕ್ಕಾಗಿರ್ಲಿಲ್ಲ, ಕ್ಷಮೆ ಇರ್ಲಿ. ತುಂಬಾ ಖುಷಿ ಆಯ್ತು. ಬಸವಣ್ಣವ್ರದ್ದು ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದೆಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ. ಸೊ ಇವತ್ತು ಇಲ್ಲಿ ಎಲ್ಲ ಗುರುಗಳನ್ನ, ಎಲ್ಲ ಹಿರಿಯರನ್ನ ಮೀಟ್ ಮಾಡಿ, ನಿಮ್ಮನ್ನೆಲ್ಲ ಮೀಟ್ ಮಾಡಿ ನನ್ನ ಭಕ್ತಿ ಪಾತ್ರೆ ತುಂಬಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು.